Welcome back to my YouTube channel, Shreya Vlogs. Full disturbance. ಎಲ್ಲರೂ ಫಾಲ್ಸ್ ಹೋಗ್ತಿದ್ದೀವಿ ಬ್ಲಫ್. ಜನಗಳೇ ಬನ್ನಿ ಜನಗಳೇ. ನಮ್ಮ ಕುಟುಂಬಕ್ಕೂ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡಕ್ ನನ್ಗೆ ಇಷ್ಟ ಇಲ್ಲ, ಕಾಮೆಂಟ್ ಓದಕ್ ಇಷ್ಟ. ನೋ ಕಾಮೆಂಟ್ಸ್. भाई मारो मुझे, मारो मारो मुझे, मारो मारो. Oh darling, please do something to me. ಇದು ನಿಮ್ಗೆ ಎಷ್ಟು ಎಷ್ಟೊತ್ತೇ ಆಗಿದೆ? ಇಲ್ಲ, ನೈಟ್ ಬರೋದು ನಾನು 8 ಗಂಟೆ ಬೆಂಗಳೂರಲ್ಲಿ. ಬರಂಗಿದ್ರೆ ನಾನು ತೋರಿಸ್ತೀನಿ. ಬೆಳಗ್ಗೆ ಅವನಿಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ. ಮಲ್ಲಿಗೆ ಗಜಮುಖನೇ ಗಣಪತಿಯೇ ಕಲ್ಪತರು ನೀನೇ. ನಮ್ಮೂರ ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ನನ್ನಿಂದೆ ಬಂದೋಳು ನೀ ತಾನೆ, ನನ್ನ ನೋಡಿ ನಕ್ಕೋಳು ನೀ ತಾನೆ. ವೇದದ ಸಾರವೇ ಕೇಳಿದು ಲೋಡಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲದಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜನಕ್ಕೆ ಏರಬಾರದು. ನಾನು ಜಗತ್ತಿಗೆದ್ರಲ್ಲ, ನಮ್ಮ ಅಪ್ಪಂಗೆ ಎದುರ್ತೀನಿ. ಬಾಳೆ ದಿಂಡು ಯಾವ ಕಡೆ ನೋಡಿದರು ದುಂಡು ದುಂಡು. ಈ ಹುಡುಗರು ಅದ್ಯಾಕೆ ಮಾಡ್ತಾರೋ, ನಾನು ಅಂದ್ರೆ ಅದ್ಯಾಕೆ ಮಾಡ್ತಾರೋ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಕತ್ಲೆಯಲ್ಲಿ ಕರಡಿಗೆ ನಮ್ಮ ಕುಟುಂಬಕ್ಕೂ ಜಾಮೂನು ತಿನಿಸೋದೆ ಯಾವತ್ತು ಹೋಗ್ಬಾರ್ದು ನೀ. ಇತ್ಲಾಗೆ ಈ ಹುಡುಗಿ ಯಾವತ್ತು ಇರಬಾರ್ದು ನೀ. ದೇವರ ಹೇಳದ ಕಷ್ಟವ ಕೊಡುವ, ಹೇಳದ ಸುಖವ ಕೊಡುವ, ನನ್ನ ಕಷ್ಟದಲ್ಲಿ ಮಗಳೇ ಮಾವಿನ ಮಗಳೇ ಮಾವಿನ ತೋಟಕ್ಕೆ ಬರೀ ಇಂಥದೆಯ. ಫೋನ್ಗಳು ಹುಷಾರಮ್ಮ, ಆಮೇಲೆ ಫೋನ್ ತೆಗಿಯಕ್ಕೆ ಹೋಗಿ ಬರಕ್ಕ. ಹಾಯ್ ಮಣ್ಣ ಹತ್ರ. ಹಾಯ್, ನಾವು ಗಗನ ಚುಕ್ಕಿಗೆ ಬಂದಿದ್ದೀವಿ, ನಿಮಗೂ ತೋರಿಸ್ತೀವಿ ನೋಡಿ. ಅಕ್ಕ ಬಾಗೇಕ ಹೇಳಿದ್ದು. ತೋರಿಸ್ತೀನಿ ನೋಡಿ. ಅಲ್ಲಿ ನೋಡಿ, ಅಲ್ಲಿ ಇದು ಬರ ಚುಕ್ಕಿ ಆ್ಯಂಡ್ ಇಲ್ಲಿ ಬರ್ತಾ ಇದೆಲ್ಲ ಅದು ಗಗನ ಚುಕ್ಕಿ. ಹೆಂಗಿತ್ತು ಹೇಳಕ್ಕ? ಸೂಪರ್ ಅಕ್ಕ ಇಲ್ಲಿ ನಿಂತ್ಕೊ ನಿಮಿಷ. ತುಂಬ ಚೆನ್ನಾಗಿದೆ ಪ್ಲೇಸು ನೋಡಲಿಕ್ಕೆ. ಹಾಂ
ಸೂಪರ್ ಆಕ್ಚುಲಿ ಚೆನ್ನಾಗಿದೆ ಫುಲ್ಲು ವ್ಲಾಗ್ ಯೂಟ್ಯೂಬಲ್ಲಿ ಮಾತಾಡ್ತಾವ್ರೆ ಅಂತ. ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಇದೆ ಅಲ್ಲ ನೀರು, ಅದಕ್ಕೆ ಅಲ್ವಾಕ ಚೆನ್ನಾಗಿರೋದು, ಜಾಸ್ತಿ ನೀರಿಲ್ಲ ಅದಕ್ಕೆ. ಇವಾಗ ನಾನು ವಿಡಿಯೋ ಮಾಡಿಲ್ಲ, ಇಲ್ಲಿ ಬರ್ತಾ ಇರೋದು. ನಾವು ಇವಾಗ ಬಂದಿರೋದು ತಲಕಾಡುಗೆ. ಅಲ್ಲಿ ತಲಕಾಡು ದೇವಸ್ಥಾನ ಇದಲ್ಲ, ಇದು ನಾರ್ಮಲ್ ಯಾವ ದೇವ್ರು ಅಂತ ಗೊತ್ತಿಲ್ಲ. ಕೀರ್ತಿ ನಾರಾಯಣ ಸ್ವಾಮಿ. ಹಾಂ ಅದೇ ಕೀರ್ತಿ ನಾರಾಯಣ ಸ್ವಾಮಿ ಅವ್ರದ್ದು ದೇವಸ್ಥಾನ. ಓಕೆ ಯಾ ಓಕೆ ವಿಡಿಯೋ ಮಾಡ್ಬಾರ್ದು ಅಂತ ಹೇಳಿದ್ರು, ಅದಕ್ಕೆ ಮಾಡಲಿಲ್ಲ. ಹಂಗೆ ಇರ್ತಲ್ಲ, ಬಟ್ ಇವ್ರು ಯಾರೂ ಬರೋಂಗಿಲ್ಲ, ಹಾಗಾಗಿ ಹೋಗ್ತಾ ಇಲ್ಲ. ನಾನು ಮತ್ತು ಗೌತಮ್ ಇಬ್ಬರು ಹೋಗ್ಬೇಕಾಗ್ತಲ್ಲ, ಹಾಗಾಗಿ ಸೊ ಹೋಗಿಲ್ಲ. ಆಮೇಲೆ ಅಲ್ಲಿಂದ ಹೋಗ್ತಾ ಹೋದರೆ ಇಷ್ಟೊಂದು ದೇವಸ್ಥಾನ ಸಿಗುತ್ತೆ ಅಂತೆ. ಅಲ್ಲಿ ನಂದಿ ಇದೆ ನೋಡಿ, ಫುಲ್ಲು ಹಿಸ್ಟಾರಿಕ್ ಪ್ಲೇಸ್. ಇವಾಗ ಅಲ್ಲಿ ಏನು ಅಕ್ಕ ಲಿಂಗಗಳ, ಆ ಲಿಂಗಗಳೆಲ್ಲ ಓಪನ್ ಆಗೈತಂತೆ, ಅದನ್ನು ನೋಡೋದಕ್ಕೆ ಹೋಗ್ತಾ ಇರೋದು. ಓಪನ್ ಇರಲ್ವಾ ಗೊತ್ತಿಲ್ಲ ಅದು ನಿಮ್ಮ ಅಜ್ಜಿ? ಅದು ಯಾವಾಗಲೂ ಓಪನ್ ಆಗಿರಲ್ವಾ ಲಿಂಗಗಳು? ಯಾವಾಗ ಓಪನ್ ಇರಲ್ಲ ಗೈಸ್? ಓಪನ್ ಇಲ್ಲ ಮತ್ತೆ ಸುಮ್ಮನೆ ನೋಡೋದ್ರಿಂದ ಓಪನ್ ಓ, ಅದೆಷ್ಟೋ ವರ್ಷಕ್ಕಂತೆ ಗೈಸ್ ಆ ಲಿಂಗಗಳೆಲ್ಲ ಓಪನ್ ಆಗೋದು. ಹೆಂಗ್ ಓಪನ್ ಆಗೋದು? ಅದು ಗೇಟ್ ಹಾಕಿರ್ತಾರಾ? ಮತ್ತೆ ಮೈಗಳು ಕೂತೋಗಿರ್ತವೆ ಬರ್ತಾವ ಮೇಲೆ. ಓ ಗೈಸ್, ಒಂಥರ ಡಿಫ್ರೆಂಟ್ ಆಗೈತೆ ಅಂತ ಹೇಳ್ತಾ ಇದ್ದೀನಿ. ಅವಾಗ ವಯಸ್ಸು ಸುಮಾರು ಬರುತ್ತೆ, 5 ವರ್ಷಕ್ಕೂ 6 ವರ್ಷಕ್ಕೂ ಒಂದ್ಸರಿ. ಅವಾಗ ಅಂಗನವಾಡಿ ಕೇಂದ್ರ, ಅಂಗನವಾಡಿ ಇಲ್ಲಿಗೆಲ್ಲ ಬರ್ತಾರ ಮಕ್ಕಳು? ಮನೆಯಲ್ಲೆಲ್ಲ ಮರಳೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲೆಲ್ಲ ಫುಲ್ಲು ಆ ಮರಳಲ್ಲಿ ನಡೆದಿನೇ ಸುಸ್ತಾಗೋಯ್ತು. ಆ್ಯಕ್ಚುಲಾಗಿ ನಡೆದು ಸುಸ್ತಾಗಿದ್ಕಿಂತ ಈ ಮರಳಲ್ಲಿ ಕಾಲೆತ್ತಿ ಭಾರ ಸ್ಕಿಡ್ ಆಗ್ತೈತಲ್ಲ, ಅದರಲ್ಲೆಲ್ಲ ಸುಸ್ತಾಗೋಗ್ತೈತೆ. ಎಲ್ಲ ಸುಸ್ತಾಗ್ಬಿಟ್ಟಾರೆ. ಅಲ್ಲಿ ಟೋಟಲ್ ಈಗ 2 ದೇವಸ್ಥಾನ ಆಯಿತು, ಇನ್ನು 3 ದೇವಸ್ಥಾನ ಇದೆ ಲೈನಿಗೆ. ಬನ್ನಿ, ಚೆನ್ನಾಗಿದೆ ಪ್ಲೇಸ್, ಎಲ್ಲ ಚೆನ್ನಾಗಿದೆ, ಫುಲ್ ಸಖತ್ತಾಗಿದೆ. ಆದರೆ ಈ ಥರ ನಡೆಯೋಕ್ಕೆ ಸ್ವಲ್ಪ ರೆಡಿ ಆಗ್ಬಿಡು ಬನ್ನಿ, ಆಗಲ್ಲ. ಕೈಯಲ್ಲಿ ಸ್ಲಿಪ್ಪರ್ ಹಿಡ್ಕೊಂಡು ನೀವು ಬರೋಕ್ಕಾಗಲ್ಲ, ಬಿಕಾಸ್ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಆರತಿ ತೊಗೋಬೇಕಲ್ವ, ಆಗಲ್ಲ. ಈ ಮರಳೆಲ್ಲ ಏನಿದೆ ಅಲ್ವಾ, ಇದೆಲ್ಲ ಅದೇ ಉತ್ಪತ್ತಿ ಆಗಿರೋದಂತೆ ಗೈಸ್. ಆವಾಗಲೇ ನಮ್ಮ ಅಜ್ಜಿ ಹೇಳಿದ್ರಲ್ವ, ಲಿಂಗನೂ ಕೆಳಗಡೆ ಊತೋಗಿರುತ್ತೆ, ಅದಾದಮೇಲೆ ಅದು ಮೇಲ್ಗಡೆ ಆದಾಗ ಅದೇ ಬರುತ್ತೆ ಅಂತ, ಆ ಥರ. ಇಲ್ಲಿ ಏನಕ್ಕೆ ದೇವಸ್ಥಾನಗಳನ್ನ ತೋರಿಸ್ತಾ ಇಲ್ಲ ಅಂದರೆ, ಅಲ್ಲಿ ತೋರ್ಸೋಕ್ಕೆ ಬಿಡ್ತಾ ಇಲ್ಲ, ಅದು ಫೋನ್ ಆಫ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫೋಟೋಸ್ ತೋರಿಸ್ಕೊಳಕ್ಕೆ ಬರುತ್ತೆ ಇಲ್ಲ. ಅಕ್ಕ ಹೇಳಕ್ಕ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸೂಪರ್ ಆಗಿತ್ತಮ್ಮ, ಕಾಲೇಜ್ ಇವಾಗ ಇದ್ರಲ್ಲಿ ಹೋಗ್ತಾ ಇದೀವಿ ಗೈಸ್. ಈ ನಮ್ಮ ಸೂರ್ಯ ನೋಡಿ, ಆಯ್ ಮಾಡಿ ಮೀನಕ್ಕ. ಚಿಂತೆ ಏನೈತೆ, ತಿನ್ನೋದು ಮಲಗೋದು, ಅಮ್ಮ ಕುಟುಂಬಕ್ಕೂ ತಗೊಂಡ್ಬಿಡೋದು. ನಾವು ಹೊರಟ್ರಿ, ಹೋದ್ವಿ, ನಾವು ಬೆಂಗಳೂರಿಗೆ ಹೋಗ್ಬೇಕು. ಉಸಿರೇ ಇದ್ದಿಲ್ಲ ಊಟ ಮಾಡಕ್, ಮುಂಚೆ ಊಟ ಮಾಡೋದು ಅಲ್ಲಿ ಯಾರು ಮಶ್ರೂಮ್ ಪಲಾವ್ ಅಂತೆಲ್ಲ ಮಾಡಲ್ಲ, ಬರೀ ಅವರು ಎಲ್ಲ ರೈಸ್ ಮಾಡಿ ಕೇಳ್ತಾರ, ಅದಕ್ಕೆ ಒಗ್ಗರಣೆ ಹಾಕಿ ಕೊಡೋದು ಅಷ್ಟೇ. ಯಾವ್ದು ಕೇಳಿದ್ರು ಅಷ್ಟೇನೆ, ಬಿರಿಯಾನಿನೇ. ಅವರು ಪನ್ನೀರ್ ಹಾಕಿದ್ರೆ ಪನ್ನೀರ್ ಬಿರಿಯಾನಿ, ಮಶ್ರೂಮ್ ಹಾಕಿದ್ರೆ ಮಶ್ರೂಮ್ ಬಿರಿಯಾನಿ. ಡಾಬಾ ಬಾಳೆ ಅಷ್ಟು. ಆಂಟಿ ಇದು ಅವರು ಅನ್ನಕ್ಕೆ ಉಪ್ಪಕ್ಕಲ್ಲ ಆಂಟಿ, ಹೋಟ್ಲುಗಳವರು.
ಸಪ್ಪೆ ಸಪ್ಪೆ ಪಾಪ ಮತ್ತೆ ಶ್ರೇಯ ಹೇಳಿದಕ್ಕೆ ಬೈದ್ಬಿಟ್ರು. ಏ ಇಲ್ಲ ಗೀ ರೈಸ್ ಚೆನ್ನಾಗಿತ್ತು ಯಾಕೆ ತಿಂದಿಲ್ಲಲ್ಲ? ಓಕೆ ಫ್ರೆಂಡ್ಸ್, ಇವಾಗ ಬ್ಯಾಕ್ ಟು ಹೋಮ್ 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 ಮನೆಗೆ ಎಲ್ಲ ರೆಡಿ. ಓಯ್ ಇಲ್ಲಿ ಬಾಯ್ ಹೇಳ್ರಿ. ಬಾಯ್ ಬಾಯ್. 3 ದಿವಸ ಇದ್ವಿ, ಎಂಜಾಯ್ ಮಾಡಿದ್ವಿ. ಬಾಯ್ ಹೇಳ್ರಿ. ಬಾಯ್. ಸೊ ಗೈಸ್, ಈ ನನ್ನ ವ್ಲಾಗ್ ಇವತ್ತಿಗೆ ಮುಗೀತು. ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಯ್ ಅಲ್ಲ ಬಾಯ್ ಇವಾಗ. ಬಾಯ್ ಬಾಯ್.